Hello young champs, welcome back to Triple T Academy. So ನಿಮ್ಮ KCET 2026 provisional result ಅನ್ನ ಬಿಟ್ಟಿದ್ದಾರೆ ಫಾರ್ ರೌಂಡ್ 2ಗೆ. ಸೊ ಹಿಯರ್ ಯು ಕ್ಯಾನ್ ಸಿ ದಿಸ್. ಈ ಒಂದು ಪ್ರೊವಿಷನಲ್ ರಿಸಲ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯು ಕ್ಯಾನ್ ಸಿ ಯೋರ್ ರಿಸಲ್ಟ್ಸ್ ಬೈ ನಿಮ್ಮ ಡೀಟೇಲ್ಸ್ನ ಹಾಕೋದ್ರ ಮುಖಾಂತರ ನೀವು ರಿಸಲ್ಟ್ಸ್ನ ನೋಡ್ಬೋದು. ಸೊ ವೆರಿ ಇಂಪಾರ್ಟೆಂಟ್ ಆಗಿ ಇಲ್ಲಿ ಕೊಟ್ಟಿರೋದು ದಿಸ್ ಇಸ್ ಜಸ್ಟ್ ಅ ಪ್ರೊವಿಷನಲ್ ರಿಸಲ್ಟ್ಸ್. ಹಿಯರ್ ಯು ಕ್ಯಾನ್ ಸಿ ದಿಸ್ ಸೆಕೆಂಡ್ ರೌಂಡ್ ಅಂಡ್ UG ನೀಟ್ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಿರ್ತಕ್ಕಂಥದ್ದು. ಅಂಡ್ ದೆನ್ ದಿಸ್ ಇಸ್ ಪ್ರೊವಿಷನಲ್ ರಿಸಲ್ಟ್ಸ್. ನೀವು ಕಾಲೇಜ್ಗೆ ಹೋಗಿ ರಿಪೋರ್ಟ್ ಆಗೋ ಅವಶ್ಯಕತೆ ಇಲ್ಲ. ಸೊ ವೆರಿ ಇಂಪಾರ್ಟೆಂಟ್, ಇಫ್ ದೇರ್ ಈಸ್ ಎನಿ ಸ್ಪೆಸಿಫಿಕ್ ಆಬ್ಜೆಕ್ಷನ್ಸ್ ರಿಗಾರ್ಡಿಂಗ್ ನಿಮ್ಮ ಕಟ್ ಆಫ್ನ ಚೆಕ್ ಮಾಡಿಕೊಂಡು ಆಪ್ಷನ್ ಎಂಟ್ರಿ ಮಾಡಿದ್ದು ಬಟ್ ನಿಮಗೆ ಸೀಟ್ ಅಲೌಟ್ ಆಗಿಲ್ಲ ಅಂದರೆ, ಅಥವಾ ನಿಮ್ಮ ರ್ಯಾಂಕ್ಗೆ ಸೀಟ್ ಅಲೌಟ್ ಆಗಬೇಕಿತ್ತು ಬಟ್ ನಿಮ್ಗಿನ್ನ ಕಮ್ಮಿ ರ್ಯಾಂಕ್ ತೆಗೆದಿರೋರಿಗೆ ಸೀಟ್ ಅಲೌಟ್ ಆಗಿದ್ರೆ, ಸೊ ಈ ಥರ ಸಂದರ್ಭದಲ್ಲಿ ನೀವು ಆಬ್ಜೆಕ್ಷನ್ಸ್ನ ರೈಸ್ ಮಾಡ್ಬೋದು KE ಅವ್ರಿಗೆ. ಸೊ ಇವತ್ತು 4 ಗಂಟೆ ಒಳಗಡೆ ನೀವು ಆಬ್ಜೆಕ್ಷನ್ನ ರೈಸ್ ಮಾಡ್ಬೋದು. ಸೊ ಆಫ್ಟರ್ ದಿಸ್ ಆಬ್ಜೆಕ್ಷನ್ನ ಕನ್ಸಿಡರ್ ಮಾಡಿ ಅದನ್ನ ವ್ಯಾಲ್ಯೂಯೇಟ್ ಮಾಡಿ. ಸೊ ಇಫ್ ಇಟ್ ಈಸ್ ಅದು ಜೆನ್ಯೂನ್ ಆಗಿದ್ರೆ ಸೊ ಡೆಫಿನೆಟ್ಲಿ ದೇ ವಿಲ್ ಅಗ್ರಿ ವಿತ್ ದಟ್ ಅಂಡ್ ದೇ ವಿಲ್ ಪಬ್ಲಿಷ್ ದ ಫೈನಲ್ ರಿಸಲ್ಟ್ ಪಬ್ಲಿಷ್ ಮಾಡಬೇಕಾದ್ರೆ ಚೇಂಜಸ್ ಅನ್ನ ಮಾಡಿ ಪಬ್ಲಿಷ್ ಮಾಡ್ತಾರೆ. ಯು ನೀಡ್ ನಾಟ್ ಟು ಬಿ ವರಿ. ಸೊ ಹಾಗಾಗಿ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಇದ್ದಾರೆ, ಯಾರೆಲ್ಲ KCET 2026 ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದಿರೋ, ಕೌನ್ಸಿಲಿಂಗ್ ಅಲ್ಲಿ ಮಾಡ್ತಿದ್ದೀರೋ, ಸೊ ಅವ್ರಿಗೆ ಒಂದು ಸಲ ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ಏನಾದರೂ ನಿಮ್ಮ ಕಟ್ ಆಫ್ ಚೆಕ್ ಮಾಡಿ ಆದ ನಂತರ ನೀವು ಆಪ್ಷನ್ ಎಂಟ್ರಿ ಮಾಡಿದ್ದು ನಿಮ್ಮ ರ್ಯಾಂಕ್ಗೆ ಸೀಟ್ ಅಲೌಟ್ ಆಗಬೇಕಿತ್ತು ಬಟ್ ಸ್ಟಿಲ್ ಅಲೌಟ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ KAಗೆ ಆಬ್ಜೆಕ್ಷನ್ಸ್ ಮಾಡಿ ಡೆಫಿನೆಟ್ಲಿ ಅವರು ಅದನ್ನು ವೆರಿಫೈ ಮಾಡೇ ಮಾಡ್ತಾರೆ. ಇಫ್ ಯುವರ್ ಆಬ್ಜೆಕ್ಷನ್ ಇಸ್ ಜೆನ್ಯೂನ್, ಡೆಫಿನೆಟ್ಲಿ ದೇ ವಿಲ್ ಮೇಕ್ ಚೇಂಜಸ್ ಇನ್ ದ ಒರಿಜಿನಲ್ ರಿಸಲ್ಟ್ಸ್. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ದೆನ್ ಇಫ್ ಇನ್ ಕೇಸ್ ಏನಾದರೂ ನೀವು ಆಪ್ಷನ್ ಎಂಟ್ರಿ ಮಾಡಿಲ್ಲ, ಕಟ್ ಆಫ್ ಅನಾಲಿಸಿಸ್ ಮಾಡೋದಲ್ಲಿ ಆಪ್ಷನ್ ಎಂಟ್ರಿ ಮಾಡಿದ್ದೀರಾ ಅಥವಾ ಆಪ್ಷನ್ ಎಂಟ್ರಿ ಕಮ್ಮಿ ಮಾಡಿ ನಿಮಗೆ ಸೀಟ್ ಅಲೌಟ್ ಆಗಿಲ್ಲ ಅಂದರೆ, ಸೊ ಆ ಥರ ಒಂದು ಅಬ್ಜೆಕ್ಷನ್ಸ್ನ ರಿಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಫಾಲ್ಸ್ ಕ್ಲೈಮ್ಸ್ ಎಲ್ಲ ಮಾಡೋದಕ್ಕೆ ಹೋಗ್ಬಿಡಿ, ಅದು ರಿಜೆಕ್ಟ್ ಆಗುತ್ತೆ, ಅದನ್ನು ಹಿಯರು ಸಹ ಮಾಡೋದಿಲ್ಲ. ಇಫ್ ಇಟ್ ಇಸ್ ಜೆನ್ಯೂನ್ ದೆನ್ ಗೋ ಅಂಡ್ ಆಬ್ಜೆಕ್ಟ್. ಸೊ ಒನ್ಸ್ ಆಬ್ಜೆಕ್ಟ್ ಆದ ನಂತರ ಸೊ ನಿಮಗೆ ಫೈನಲ್ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ, ಆಸ್ ವೆಲ್ ಆಸ್ ಕಟ್ ಆಫ್ PDFಸ್ನೂ ಸಹ ಅಪ್ಲೋಡ್ ಮಾಡ್ತಾರೆ. ಸೊ ಒನ್ಸ್ ಇಫ್ ಇಟ್ ಇಸ್ ಪಬ್ಲಿಕ್ಲಿ ಅವೈಲಬಲ್, ಅಫಿಷಿಯಲಿ ಅಪ್ಡೇಟ್ ಆಗಿದ ತಕ್ಷಣ ನಮ್ಮ ಚಾನಲ್ ಮುಖಾಂತರ ನಿಮಗೆ ಇನ್ಫಾರ್ಮೇಷನ್ಸ್ ಸಿಗ್ತಾ ಹೋಗುತ್ತೆ. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ಡೂ ಸಬ್ಸ್ಕ್ರೈಬ್ ಅಂಡ್ ದೆನ್ ವಾಟ್ಸಪ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಪ್ಲೀಸ್ ಡೂ ಜಾಯಿನ್ ಸೊ ದಟ್ KA ಕೌನ್ಸಿಲಿಂಗ್ ಕುರಿತಾದಂತೆ ಅಪ್ಡೇಷನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.